ಅದು ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್. ಅಂತಹ ಕ್ಲಬ್ನಲ್ಲಿಯೇ ದೊಡ್ಡ ದರೋಡೆಯೇ ನಡೆದಿದೆ. 13 ಲಕ್ಷ ಹಣ ದೋಚಿದ್ದಾರೆ. ಅಷ್ಟಕ್ಕೂ ಕದ್ದ ಹಣ ಯಾರದ್ದು? ಕದಿಮರ ಕೃತ್ಯ ಹೇಗಿತ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ವಿಹಾರ ಕ್ಲಬ್ನಲ್ಲಿ ದರೋಡೆ. ಇಸ್ಪೀಟ್ ಆಡ್ತಿದ್ದವರ ಹಣ ದೋಚಿದ ದುಷ್ಕರ್ಮಿಗಳು. ಇದು ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿರೋ ಪ್ರತಿಷ್ಠಿತ ಬೆಂಗಳೂರು ವಿಹಾರ ಕೇಂದ್ರ ಕ್ಲಬ್. 60 ವರ್ಷಗಳ ಇತಿಹಾಸ ಇರೋ ಈ ಕ್ಲಬ್ನಲ್ಲಿ ಮೊನ್ನೆ ಅಂದ್ರೆ ಸೋಮವಾರ ಸಂಜೆ ಎಂದು ನಡೆಯದ ಘಟನೆಯೊಂದು ನಡೆದು ಹೋಗಿತ್ತು. ಸೋಮವಾರ ಮಧ್ಯಾಹ್ನ ಬಿವಿಕೆ ಕ್ಲಬ್ಗೆ 10 ಜನ ಬಂದಿದ್ರು. ರೂಮ್ ನಂಬರ್ 201ರಲ್ಲಿ 10 ಜನರು ಲಕ್ಷಾಂತರ ರೂಪಾಯಿ ಇಸ್ಪೀಟ್ ಅನ್ನ ಆಡ್ತಾ ಇದ್ರು. ಸಂಜೆ 6 ಗಂಟೆ ಹೊತ್ತಿಗೆ ರೂಮ್ನ ಬಾಗಿಲು ಸದ್ದಾಗಿತ್ತು. ಯಾರಪ್ಪ ಅಂತ ಹೇಳಿ ಬಾಗಿಲು ತೆಗೆದ್ರೆ 6 ಜನ ಮುಸ್ಕುದಾರಿಗಳು ಬಲವಂತವಾಗಿ ರೂಮ್ ಒಳಗೆ ನುಗ್ಗಿಬಿಟ್ರು. ನೋಡ್ತಿದ್ದಂತೆ ಮಚ್ಚು ಲಾಂಗುಗಳಿಂದ ರೂಮ್ನಲ್ಲಿದ್ದ 10 ಜನರ ಮೇಲೆ ಹಲ್ಲೆ ಮಾಡಿದ್ರು. ಎಲ್ಲರ ಬಳಿ ಇದ್ದಂತ ಸುಮಾರು 10 ಲಕ್ಷ ರೂಪಾಯಿ ಕ್ಯಾಶು ಜೊತೆಗೆ ಚಿನ್ನಾಭರಣವನ್ನ ದೋಚಿದ್ರು. ಬಳಿಕ ಎಲ್ಲರ ಬಟ್ಟೆ ಬೆಚ್ಚಿಸಿ ರೂಮ್ ಲಾಕ್ ಮಾಡಿಕೊಂಡು ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆದ್ರು. ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ 10 ಜನ. 31ನೇ ತಾರೀಕು ಕಳೆದ ತಿಂಗಳು ಆಟ ಆಡಬೇಕಾದ್ರೆ ಸಂಜೆ ಒಂದು 6ರಿಂದ 6:30 ವೇಳೆಯಲ್ಲಿ 6 ಜನ ಆರೋಪಿತರು ಕಿಡಿಗೇಡಿಗಳು ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಅವ್ರ ಹತ್ರ ಇರೋ ಬಂಗಾರ ಹಾಗೂ ಕ್ಯಾಶ್ ಅನ್ನ ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸಿಸಿಟಿವಿ ಪರಿಶೀಲನೆ ಮಾಡಿ ಆರೋಪಿಗಳ ಬೆನ್ಬಿದ್ದಿದ್ದಾರೆ. ಅದೇ ರೀತಿ ಕ್ಲಬ್ನಲ್ಲಿ ಅಕ್ರಮವಾಗಿ ಇಸ್ಪೀಟ್ ಆಡಲು ಅವಕಾಶ ಕೊಟ್ಟಿದ್ದಕ್ಕೆ ಕ್ಲಬ್ ಮೇಲೂ ಕೂಡ ಕೇಸ್ ದಾಖಲಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋ ಕ್ಲಬ್ ಸದಸ್ಯ ದಿನೇಶ್, ನಮ್ಮ ಕ್ಲಬ್ಗೆ ಒಳ್ಳೆಯ ಹೆಸರಿದ್ದು ದರೋಡೆಕೋರರಿಗೂ ಹಾಗೂ ನಮ್ಮ ಕ್ಲಬ್ಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ. ದರೋಡೆಗೂ ನಮ್ಮ ಬಿವಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆಂದರೆ ಇಲ್ಲಿ ಅಪಪ್ರಚಾರ ನಡೀತಾ ಇದೆ. ಬಿವಿಕೆ ಯಾರೇ ಬಂದು ರೂಮ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಒಂದು ವಿಧದಲ್ಲಿ ತಪ್ಪಿತಸ್ಥರು ಯಾರನ್ನ ಸಿಕ್ಕಿದ್ರೆ ಅದು ಖಂಡಿತವಾಗ್ಲೂ ನಮಗೂ ಸಂತೋಷ. ದರೋಡೆಕೋರರು ಅದೇಗೆ ಪ್ಲಾನ್ ಮಾಡಿ ನುಗ್ಗಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಇದಕ್ಕೆಲ್ಲ ದರೋಡೆಕೋರರ ಬಂಧನದ ಬಳಿಕವಷ್ಟೇ ಅಸಲಿಯತ್ತು ಬಯಲಾಗಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್. ಅಂತಹ ಕ್ಲಬ್ನಲ್ಲಿಯೇ ದೊಡ್ಡ ದರೋಡೆಯೇ ನಡೆದಿದೆ. 13 ಲಕ್ಷ ಹಣ ದೋಚಿದ್ದಾರೆ. ಅಷ್ಟಕ್ಕೂ ಕದ್ದ ಹಣ ಯಾರದ್ದು? ಕದಿಮರ ಕೃತ್ಯ ಹೇಗಿತ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ವಿಹಾರ ಕ್ಲಬ್ನಲ್ಲಿ ದರೋಡೆ. ಇಸ್ಪೀಟ್ ಆಡ್ತಿದ್ದವರ ಹಣ ದೋಚಿದ ದುಷ್ಕರ್ಮಿಗಳು. ಇದು ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿರೋ ಪ್ರತಿಷ್ಠಿತ ಬೆಂಗಳೂರು ವಿಹಾರ ಕೇಂದ್ರ ಕ್ಲಬ್. 60 ವರ್ಷಗಳ ಇತಿಹಾಸ ಇರೋ ಈ ಕ್ಲಬ್ನಲ್ಲಿ ಮೊನ್ನೆ ಅಂದ್ರೆ ಸೋಮವಾರ ಸಂಜೆ ಎಂದು ನಡೆಯದ ಘಟನೆಯೊಂದು ನಡೆದು ಹೋಗಿತ್ತು. ಸೋಮವಾರ ಮಧ್ಯಾಹ್ನ ಬಿವಿಕೆ ಕ್ಲಬ್ಗೆ 10 ಜನ ಬಂದಿದ್ರು. ರೂಮ್ ನಂಬರ್ 201ರಲ್ಲಿ 10 ಜನರು ಲಕ್ಷಾಂತರ ರೂಪಾಯಿ ಇಸ್ಪೀಟ್ ಅನ್ನ ಆಡ್ತಾ ಇದ್ರು. ಸಂಜೆ 6 ಗಂಟೆ ಹೊತ್ತಿಗೆ ರೂಮ್ನ ಬಾಗಿಲು ಸದ್ದಾಗಿತ್ತು. ಯಾರಪ್ಪ ಅಂತ ಹೇಳಿ ಬಾಗಿಲು ತೆಗೆದ್ರೆ 6 ಜನ ಮುಸ್ಕುದಾರಿಗಳು ಬಲವಂತವಾಗಿ ರೂಮ್ ಒಳಗೆ ನುಗ್ಗಿಬಿಟ್ರು. ನೋಡ್ತಿದ್ದಂತೆ ಮಚ್ಚು ಲಾಂಗುಗಳಿಂದ ರೂಮ್ನಲ್ಲಿದ್ದ 10 ಜನರ ಮೇಲೆ ಹಲ್ಲೆ ಮಾಡಿದ್ರು. ಎಲ್ಲರ ಬಳಿ ಇದ್ದಂತ ಸುಮಾರು 10 ಲಕ್ಷ ರೂಪಾಯಿ ಕ್ಯಾಶು ಜೊತೆಗೆ ಚಿನ್ನಾಭರಣವನ್ನ ದೋಚಿದ್ರು. ಬಳಿಕ ಎಲ್ಲರ ಬಟ್ಟೆ ಬೆಚ್ಚಿಸಿ ರೂಮ್ ಲಾಕ್ ಮಾಡಿಕೊಂಡು ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆದ್ರು. ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ 10 ಜನ. 31ನೇ ತಾರೀಕು ಕಳೆದ ತಿಂಗಳು ಆಟ ಆಡಬೇಕಾದ್ರೆ ಸಂಜೆ ಒಂದು 6ರಿಂದ 6:30 ವೇಳೆಯಲ್ಲಿ 6 ಜನ ಆರೋಪಿತರು ಕಿಡಿಗೇಡಿಗಳು ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಅವ್ರ ಹತ್ರ ಇರೋ ಬಂಗಾರ ಹಾಗೂ ಕ್ಯಾಶ್ ಅನ್ನ ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸಿಸಿಟಿವಿ ಪರಿಶೀಲನೆ ಮಾಡಿ ಆರೋಪಿಗಳ ಬೆನ್ಬಿದ್ದಿದ್ದಾರೆ. ಅದೇ ರೀತಿ ಕ್ಲಬ್ನಲ್ಲಿ ಅಕ್ರಮವಾಗಿ ಇಸ್ಪೀಟ್ ಆಡಲು ಅವಕಾಶ ಕೊಟ್ಟಿದ್ದಕ್ಕೆ ಕ್ಲಬ್ ಮೇಲೂ ಕೂಡ ಕೇಸ್ ದಾಖಲಿಸಿದ್ದಾರೆ.
ಇನ್ನು ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋ ಕ್ಲಬ್ ಸದಸ್ಯ ದಿನೇಶ್, ನಮ್ಮ ಕ್ಲಬ್ಗೆ ಒಳ್ಳೆಯ ಹೆಸರಿದ್ದು ದರೋಡೆಕೋರರಿಗೂ ಹಾಗೂ ನಮ್ಮ ಕ್ಲಬ್ಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ. ದರೋಡೆಗೂ ನಮ್ಮ BVKಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆಂದರೆ ಇಲ್ಲಿ ಅಪಪ್ರಚಾರ ನಡೀತಾ ಇದೆ. BVK ಯಾರೇ ಬಂದು ರೂಮ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಒಂದು ವಿಧದಲ್ಲಿ ತಪ್ಪಿತಸ್ಥರು ಯಾರನ್ನ ಸಿಕ್ಕಿದ್ರೆ ಅದು ಖಂಡಿತವಾಗ್ಲೂ ನಮಗೂ ಸಂತೋಷ. ದರೋಡೆಕೋರರು ಅದೇಗೆ ಪ್ಲಾನ್ ಮಾಡಿ ನುಗ್ಗಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಇದಕ್ಕೆಲ್ಲ ದರೋಡೆಕೋರರ ಬಂಧನದ ಬಳಿಕವಷ್ಟೇ ಅಸಲಿಯತ್ತು ಬಯಲಾಗಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್. ಅಂತಹ ಕ್ಲಬ್ನಲ್ಲಿಯೇ ದೊಡ್ಡ ದರೋಡೆಯೇ ನಡೆದಿದೆ. 13 ಲಕ್ಷ ಹಣ ದೋಚಿದ್ದಾರೆ. ಅಷ್ಟಕ್ಕೂ ಕದ್ದ ಹಣ ಯಾರದ್ದು? ಕದೀಮರ ಕೃತ್ಯ ಹೇಗಿತ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ವಿಹಾರ ಕ್ಲಬ್ನಲ್ಲಿ ದರೋಡೆ. ಇಸ್ಪೀಟ್ ಆಡ್ತಿದ್ದವರ ಹಣ ದೋಚಿದ ದುಷ್ಕರ್ಮಿಗಳು. ಇದು ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿರೋ ಪ್ರತಿಷ್ಠಿತ ಬೆಂಗಳೂರು ವಿಹಾರ ಕೇಂದ್ರ ಕ್ಲಬ್. 60 ವರ್ಷಗಳ ಇತಿಹಾಸ ಇರೋ ಈ ಕ್ಲಬ್ನಲ್ಲಿ ಮೊನ್ನೆ ಅಂದ್ರೆ ಸೋಮವಾರ ಸಂಜೆ ಎಂದು ನಡೆಯದ ಘಟನೆಯೊಂದು ನಡೆದು ಹೋಗಿತ್ತು. ಸೋಮವಾರ ಮಧ್ಯಾಹ್ನ BVK ಕ್ಲಬ್ಗೆ 10 ಜನ ಬಂದಿದ್ರು. ರೂಮ್ ನಂಬರ್ 201ರಲ್ಲಿ 10 ಜನರು ಲಕ್ಷಾಂತರ ರೂಪಾಯಿ ಇಸ್ಪೀಟ್ ಅನ್ನ ಆಡ್ತಾ ಇದ್ರು. ಸಂಜೆ 6 ಗಂಟೆ ಹೊತ್ತಿಗೆ ರೂಮ್ನ ಬಾಗಿಲು ಸದ್ದಾಗಿತ್ತು. ಯಾರಪ್ಪ ಅಂತ ಹೇಳಿ ಬಾಗಿಲು ತೆಗೆದ್ರೆ 6 ಜನ ಮುಸ್ಕುದಾರಿಗಳು ಬಲವಂತವಾಗಿ ರೂಮ್ ಒಳಗೆ ನುಗ್ಗಿಬಿಟ್ರು. ನೋಡ್ತಿದ್ದಂತೆ ಮಚ್ಚು ಲಾಂಗುಗಳಿಂದ ರೂಮ್ನಲ್ಲಿದ್ದ 10 ಜನರ ಮೇಲೆ ಹಲ್ಲೆ ಮಾಡಿದ್ರು. ಎಲ್ಲರ ಬಳಿ ಇದ್ದಂತ ಸುಮಾರು 10 ಲಕ್ಷ ರೂಪಾಯಿ ಕ್ಯಾಶು ಜೊತೆಗೆ ಚಿನ್ನಾಭರಣವನ್ನ ದೋಚಿದ್ರು. ಬಳಿಕ ಎಲ್ಲರ ಬಟ್ಟೆ ಬೆಚ್ಚಿಸಿ ರೂಮ್ ಲಾಕ್ ಮಾಡಿಕೊಂಡು ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆದ್ರು. ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ 10 ಜನ. 31ನೇ ತಾರೀಕು ಕಳೆದ ತಿಂಗಳು ಆಟ ಆಡಬೇಕಾದ್ರೆ ಸಂಜೆ ಒಂದು 6ರಿಂದ 6:30 ವೇಳೆಯಲ್ಲಿ 6 ಜನ ಆರೋಪಿತರು ಕಿಡಿಗೇಡಿಗಳು ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಅವ್ರ ಹತ್ರ ಇರೋ ಬಂಗಾರ ಹಾಗೂ ಕ್ಯಾಶನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು CCTV ಪರಿಶೀಲನೆ ಮಾಡಿ ಆರೋಪಿಗಳ ಬೆನ್ಬಿದ್ದಿದ್ದಾರೆ. ಅದೇ ರೀತಿ ಕ್ಲಬ್ನಲ್ಲಿ ಅಕ್ರಮವಾಗಿ ಇಸ್ಪೀಟ್ ಆಡಲು ಅವಕಾಶ ಕೊಟ್ಟಿದ್ದಕ್ಕೆ ಕ್ಲಬ್ ಮೇಲೂ ಕೂಡ ಕೇಸ್ ದಾಖಲಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ